ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಹಾಲನ್ನು ಯಾವ ಪದಾರ್ಥದ ಜೊತೆ ಬೆರೆಸಿ ಸೇವಿಸುವುದರಿಂದ ಅಸಿಡಿಟಿ ಸಮಸ್ಯೆ ಆಗುತ್ತದೆ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಆ್ಯಪಲ್, ಆಪ್ಷನ್ ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪಾನೀಯ ಯಾವುದು? ಆಪ್ಷನ್ ಎ ಚಹಾ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಫಿ. ಮೂರನೇ ಪ್ರಶ್ನೆ, ಒಂದು ಹನಿ ರಕ್ತವು ಎಷ್ಟು ಜೀವಕೋಶಗಳನ್ನು ಒಳಗೊಂಡಿರುತ್ತದೆ? ಆಪ್ಷನ್ ಎ 200 ಮಿಲಿಯನ್, ಆಪ್ಷನ್ ಬಿ 250 ಮಿಲಿಯನ್, ಆಪ್ಷನ್ ಸಿ 300 ಮಿಲಿಯನ್, ಆಪ್ಷನ್ ಡಿ 500 ಮಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಬಿ 250 ಮಿಲಿಯನ್. ನಾಲ್ಕನೇ ಪ್ರಶ್ನೆ, ಹಾಲಿನೊಂದಿಗೆ ಖರ್ಜೂರ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚುತ್ತೆ, ಆಪ್ಷನ್ ಬಿ ಕಿಡ್ನಿ ಕ್ಲೀನ್, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಸ್ನಾಯು ಬಲ. ಸರಿಯಾದ ಉತ್ತರ ಇಮ್ಯುನಿಟಿ ಹೆಚ್ಚುತ್ತೆ ಮತ್ತು ಸ್ನಾಯು ಬಲ. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವುದರ ಜೊತೆ ಮೊಸರನ್ನು ತಿನ್ನಬಾರದು? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ಬೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು. ಆರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ನಿಂಬೆ ಜ್ಯೂಸ್ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಅಸಿಡಿಟಿ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಚರ್ಮಕಾಂತಿ. ಸರಿಯಾದ ಉತ್ತರ ಆಪ್ಷನ್ ಎ ಅಸಿಡಿಟಿ. ಏಳನೇ ಪ್ರಶ್ನೆ, ಹಸಿ ಈರುಳ್ಳಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್ ನಿವಾರಣೆ, ಆಪ್ಷನ್ ಬಿ BP ನಿವಾರಣೆ, ಆಪ್ಷನ್ ಸಿ ವೀರ್ಯಾಣು ವೃದ್ಧಿ, ಆಪ್ಷನ್ ಡಿ ಲೈಂಗಿಕ ಶಕ್ತಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಹಸಿವು ಹೆಚ್ಚಾಗಲು ಯಾವ ಹಣ್ಣಿನ ಜೊತೆ ಸ್ವಲ್ಪ ಉಪ್ಪು ಹಾಕಿ ಸೇವಿಸಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕಲ್ಲಂಗಡಿ, ಆಪ್ಷನ್ ಸಿ ಪಪಾಯ, ಆಪ್ಷನ್ ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾಳಿಂಬೆ. ಒಂಬತ್ತನೇ ಪ್ರಶ್ನೆ, ಹೆಚ್ಚು ಅನ್ನವನ್ನು ತಿನ್ನುವವರಲ್ಲಿ ಯಾವ ರೋಗ ಕಂಡುಬರುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ BP, ಆಪ್ಷನ್ ಡಿ ಬೊಜ್ಜು ಹೆಚ್ಚುತ್ತೆ. ಸರಿಯಾದ ಉತ್ತರ ಗ್ಯಾಸ್ಟ್ರಿಕ್ ಮತ್ತು ಬೊಜ್ಜು ಹೆಚ್ಚುತ್ತೆ. ಇಂದಿನ ಕೊನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗವು ಅತಿ ಹೆಚ್ಚು ಕೊಬ್ಬನ್ನು ಹೊಂದಿರುತ್ತದೆ? ಆಪ್ಷನ್ ಎ ಕಾಲುಗಳು, ಆಪ್ಷನ್ ಬಿ ತೊಡೆಯ ಭಾಗ, ಆಪ್ಷನ್ ಸಿ ಚರ್ಮ, ಆಪ್ಷನ್ ಡಿ ಎದೆಯ ಭಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆಯ ಭಾಗ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.